ದನಕ್ಕ, ನೀನು ದಿನವಿಡೀ ಏನ್ ಮಾಡ್ತೀಯ? ನಾನೇನು ಬೆಳಗ್ಗೆಯಿಂದ ಸಂಜೆವರೆಗೂ ಹುಲ್ಲು ತಿನ್ನೋದು, ಹಾಲು ಕೊಡೋದು, ನನ್ನ ಜೀವನವೇ ಹಾಲಿನ ಪ್ಯಾಕೆಟ್ ತರ ಆಗಿದೆ. ಅಯ್ಯೋ, ನನ್ನ ಜೀವನ ಇನ್ನೂ ಕಷ್ಟ. ಮನುಷ್ಯರು ನನ್ನನ್ನು ನೋಡಿದ್ರೆ ಓಯ್ ಕೋತಿ ಇಲ್ಲಿಗೆ ಬಾ, ಬಾಳೆಹಣ್ಣು ತಿನ್ನು ಅಂತ ಕರೀತಾರೆ. ಅದಕ್ಕೇನು ಬಾಳೆಹಣ್ಣು ಕೊಡ್ತಾರಲ್ಲ, ಬಾಳೆಹಣ್ಣು ಕೊಡ್ತಾರೆ ಪರವಾಗಿಲ್ಲ. ಆದ್ರೆ ಕೆಲವರು ಬಿಸ್ಕೆಟ್, ಚಿಪ್ಸ್, ಜಂಕ್ ಫುಡ್ ಎಲ್ಲ ಕೊಡ್ತಾರೆ. ನಾನು ಕೋತಿ, ಆದ್ರೆ ನನ್ನ ಹೊಟ್ಟೆ ಕಸದ ಬುಟ್ಟಿ ಅಲ್ಲ ಕಣೋ. ಹೌದು ಹೌದು, ನನಗೂ ಅದೇ ಸಮಸ್ಯೆ. ಹಸು ಅಂದ್ರೆ ಹಾಲು ಕೊಡಬೇಕು ಅಂತ ಮನುಷ್ಯರು ಅಂದುಕೊಳ್ತಾರೆ. ನನಗೂ ಕೋತಿ ಅಂದ್ರೆ ಆಟ ಆಡ್ಬೇಕು ಅಂತ ಅಂದುಕೊಳ್ತಾರೆ. ನಾವು ಕೂಡ ಜೀವಿಗಳೇ ಅಂತ ಯಾರೂ ಯೋಚಿಸಲ್ಲ. ನಾವು ಕೂಡ ಜೀವಿಗಳೇ ಅಂತ ಯಾರು ಯೋಚಿಸಲ್ಲ. ನಿಜ ಹೇಳದನಕ್ಕ, ನೀನು ಹಾಲು ಕುಡಿಯುವಾಗ ಮನುಷ್ಯರಿಗೆ ಖುಷಿ ಗೊತ್ತಾ? ಹೌದು ಹೌದು, ಆದ್ರೆ ನಿನಗೆ ನೋವಾದಾಗ ಅದನ್ನು ಕೇಳೋಕೆ ಯಾರಿಗೂ ಸಮಯ ಇಲ್ಲ. ನನ್ನನ್ನು ನೋಡಿ ಜನರು ನನ್ನ ಜೊತೆ ಫೋಟೋ ತೆಗೆದುಕೊಳ್ತಾರೆ, ಓಡಿ ಬರ್ತಾರೆ. ಅಯ್ಯೋ, ಫೋಟೋಗೆ ನೀನು ಸೆಲೆಬ್ರಿಟಿ ಕಣಯ್ಯ. ಹೌದು ಹೌದು, ಆದ್ರೆ ಫೋಟೋ ತೆಗೆದ್ಮೇಲೆ ನನ್ನ ಆರಾಮಾಗಿ ಕಾಡಿಗೆ ಬಿಡೋಕೆ ಮಾತ್ರ ಯಾರಿಗೂ ಸಾಧ್ಯವಿಲ್ಲ, ಸಮಯನೂ ಇಲ್ಲ. ನಮಗೆ ಮನುಷ್ಯರಿಂದ ದೊಡ್ಡದೇನು ಬೇಡ, ಮತ್ತೆ ಏನ್ ಬೇಕು? ಸ್ವಲ್ಪ ಪ್ರೀತಿ, ಸ್ವಲ್ಪ ಕರುಣೆ ಮತ್ತು ನಮ್ಮ ಸ್ವಭಾವಕ್ಕೆ ತಕ್ಕ ಆಹಾರ. ನಾವು ಅದೇ. ನಮ್ಮನ್ನು ಖುಷಿಯಾಗಿಡಿಸೋಕೆ ಜಂಕ್ ಫುಡ್ ಕೊಡಬೇಡಿ, ನಮ್ಮ ಆರೋಗ್ಯ ಹಾಳು ಮಾಡಬೇಡಿ. 2 ನಿಮಿಷ ಖುಷಿಯಾಗಿ ಪಡೆಯಬೇಕು. ನಾವು ನಿಮಗೆ ಹಾಲು ಕೊಡ್ತೀವಿ, ನಾವು ನಿಮಗೆ ಪ್ರಕೃತಿಯ ಸೌಂದರ್ಯ ಕೊಡ್ತೀವಿ. ನೀವು ನಮಗೇನು ಕೊಡ್ತೀರಾ? ಪ್ರಾಣಿಗಳನ್ನು ಮನರಂಜನೆಗಳಿಗೆ ಮಾತ್ರ ನೋಡದೆ ಜೀವಿಗಳಾಗಿ ನೋಡಿ. ಅಯ್ಯೋ, ಇವತ್ತು ಕೋತಿ ಮಾತು ಕೇಳಿದ್ರೆ ಮನುಷ್ಯರೇ ಬುದ್ಧಿ ಕಲಿಬೇಕಾಗಿದೆ. ಏನು ಮಾಡೋದು ದನಕ್ಕ? ನಾವು ಕೋತಿಗಳು ಮರ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್, ಮನುಷ್ಯರು ಮಾತ್ರ ತಮ್ಮ ಸ್ವಾರ್ಥ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್. ಆದ್ರೆ ಎಲ್ಲ ಮನುಷ್ಯರು ಹಂಗಲ್ಲ. ಹೌದು, ಪ್ರಾಣಿಗಳನ್ನು ಪ್ರೀತಿಸುವವರು ಇನ್ನೂ ಇದ್ದಾರೆ. ಮಾತಿಲ್ಲದ ಜೀವಿಗಳಿಗೆ ನಮ್ಮ ಧ್ವನಿಯಾಗೋಣ, ಅವರಿಗೆ ನೋವು ಕೊಡದೆ ಬದುಕಲು ಜಾಗ ಕೊಡೋಣ. ದನಕ್ಕ, ಒಂದು ಡೌಟ್. ಏನು? ನಾಳೆಯಿಂದ ನಾನು ಹಾಲು ಕೊಡ್ಬೇಕಾ? ನೀನು ಮೊದಲು ಮರದಿಂದ ಕೆಳಗೆ ಬಾ.